ಪಾಪಿ ಪಾಕ್ ಮತ್ತು ಭಾರತದ ಸಂಬಂಧ ಹಳಸಿ ಹಳ್ಳ ಹಿಡಿದೋಗಿದೆ. ನೇರವಾಗಿ ಭಾರತವನ್ನು ಎದುರಿಸೋಕೆ ತಾಕತ್ತು ಇಲ್ಲದ ಗುಳ್ಳೆನರಿ ಪಾಕ್ ಭಯೋತ್ಪಾದಕರನ್ನ ಬಿಟ್ಟು ಭಾರತದಲ್ಲಿ ಅಮಾಯಕರ ಜೀವ ತೆಗೆಯೋ ಕೆಲಸವನ್ನ ಮಾಡ್ತಾ ಇದೆ. ನೀಚ ಪಾಕ್ ಬುದ್ಧಿ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಭಾರತದ ಪ್ರತಿಯೊಬ್ಬರು ಕೂಡ ಪಾಕಿಸ್ತಾನವನ್ನ ಹೇಟ್ ಮಾಡ್ತಾರೆ. ಪಾಕ್ ಕಂಡ್ರೆ ಉರಿದು ಬೀಳ್ತಾರೆ. ಅದಕ್ಕೆ ಕಾರಣ ಪಾಕಿಸ್ತಾನ ಮಾಡೋ ಮಣ್ಣು ತಿನ್ನೋ ಕೆಲಸ. ಪಾಕ್ ಜೊತೆ ರಾಜತಾಂತ್ರಿಕ ಸಂಬಂಧ ಮಾತ್ರವಲ್ಲ, ಈಗ ಕ್ರಿಕೆಟ್ ಸಂಬಂಧ ಕೂಡ ಸಂಪೂರ್ಣವಾಗಿ ಹಳಿಸಿ ಹೋಗಿದೆ. ಪಾಕ್ ಜೊತೆ ಯಾವುದೇ ಕಾರಣಕ್ಕೂ ನಾವು ಆಡಲ್ಲ ಅಂತ ಇಂಡಿಯಾ ಹೇಳಿದೆ. ಲೆಜೆಂಡ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಟೂರ್ನಿಯಿಂದಲೇ ಭಾರತ ಹೊರಗುಳಿದಿದೆ. ಟೀಮ್ ಇಂಡಿಯಾ ಲೆಜೆಂಡ್ಸ್ ದೇಶ ಪ್ರೇಮಕ್ಕೆ ಇಡೀ ಭಾರತವೇ ತಲೆಬಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಆಡಲ್ಲ ಅಂದ್ರೆ ಆಡಲ್ಲ. ನಮಗೆ ನಮ್ಮ ದೇಶ ಮುಖ್ಯ. ನಮ್ಮ ದೇಶದ ಸುದ್ದಿಗೆ ಬರೋ, ನಮ್ಮ ದೇಶಕ್ಕೆ ಕೆಟ್ಟದನ್ನು ಬಯಸೋ ಶತ್ರುಗಳ ಜೊತೆ ನಾವು ಆಡೋದೇ ಇಲ್ಲ ಅಂತ ಟೀಮ್ ಇಂಡಿಯಾ ಚಾಂಪಿಯನ್ಸ್ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಲೆಜೆಂಡ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಟೂರ್ನಿಯಿಂದ ಇಂಡಿಯಾ ಚಾಂಪಿಯನ್ಸ್ ಹೊರಬಿದ್ದಿದೆ. ದೇಶಕ್ಕಿಂತ ನಮಗೆ ಆಟ ಮುಖ್ಯ ಅಲ್ಲ ಅಂತ ಹೇಳಿ ಪಾಕ್ಗೆ ಭಾರತ ಒಂದು ಭಿಕ್ಷೆಯನ್ನ ಹಾಕಿದೆ. ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಕ್ರಿಕೆಟ್ ಟೂರ್ನಿಯಲ್ಲಿ ಇವತ್ತು ಭಾರತ ಹಾಗೂ ಪಾಕಿಸ್ತಾನ ದಿಗ್ಗಜರ ನಡುವೆ ಸೆಮಿಫೈನಲ್ ಪಂದ್ಯ ನಡೀಬೇಕಾಗಿತ್ತು. ಆದರೆ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಉಗ್ರ ದಾಳಿ ಖಂಡಿಸಿ ಭಾರತ ತಂಡ ಪಾಕ್ ವಿರುದ್ಧ ನಾವು ಆಡಲ್ಲ, ನಮಗೆ ದೇಶ ಪ್ರೇಮವೇ ಮುಖ್ಯ ಅಂತ ಹೇಳಿದೆ. ವಾಕ್ ಓವರ್ ಪಡೆದ ಪಾಕಿಸ್ತಾನ ನೇರವಾಗಿ ಫೈನಲ್ಗೆ ಏರಿದೆ. ಭಾರತ ತಂಡ ಟೂರ್ನಿಯಿಂದಲೇ ಹೊರಬಿದ್ದಿದೆ. ನಮ್ಮ ದೇಶ ನಮಗೆ ಯಾವಾಗಲೂ ಮುಖ್ಯ. ನಮ್ಮ ಭಾರತಕ್ಕಾಗಿ ನಾವು ಏನು ಬೇಕಾದರೂ ಮಾಡಲು ಸಿದ್ಧರಿದ್ದೇವೆ. ನಾವು ಭಾರತ ತಂಡದ ಹೆಮ್ಮೆಯ ಸದಸ್ಯರು. ಭಾರತದ ಧ್ವಜವನ್ನು ನಮ್ಮ ಜರ್ಸಿಯಲ್ಲಿ ಹಾಕಿಕೊಳ್ಳಲು ನಾವು ಬಹಳಷ್ಟು ಕಷ್ಟಪಟ್ಟು ದುಡಿತಾ ಇದ್ದೇವೆ. ನಮ್ಮ ದೇಶವನ್ನು ನಾವು ಕೈ ಬಿಡುವ ಪ್ರಶ್ನೆಯೇ ಎಂದಿಗೂ ಇಲ್ಲ ಅಂತ ಹೇಳಿ ಭಾರತದ ಲೆಜೆಂಡ್ಸ್ ಟೂರ್ನಿಯಿಂದ ಹೊರ ನಡೆದಿದ್ದಾರೆ. ಹೀಗಾಗಿ ಸೆಮಿಫೈನಲ್ ನಡೆದಿಲ್ಲ. ಹೀಗಾಗಿ ಭಾರತ ತಂಡ ಈ ಒಂದು ಟೂರ್ನಿಯಿಂದ ಹೊರಬಿದ್ದಿದೆ. ಇತ್ತೀಚೆಗೆ ಲೀಗ್ ಹಂತದಲ್ಲಿ ಉಭಯ ತಂಡಗಳು ಮುಖಾಮುಖಿ ಆಗಬೇಕಾಗಿತ್ತು, ಯಾರು ಪಾಕಿಸ್ತಾನ ಮತ್ತು ಭಾರತ. ಆದರೆ ಭಾರತ ತಂಡ ಆಡಲು ನಿರಾಕರಿಸಿದ್ರಿಂದ ಪಂದ್ಯ ಅದು ರದ್ದುಗೊಂಡಿತ್ತು. ಲೀಗ್ ಹಂತದಲ್ಲಿ ಒಟ್ಟು 5 ಪಂದ್ಯಗಳ ಪೈಕಿ 4ರಲ್ಲಿ ಗೆದ್ದ ಪಾಕಿಸ್ತಾನ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಿಯಾಗಿ ಸೆಮಿಫೈನಲ್ಗೆ ಏರಿತ್ತು. ಭಾರತ ಮಂಗಳವಾರ ವಿಂಡೀಸ್ ವಿರುದ್ಧ ಗೆದ್ದು 4ನೇ ಸ್ಥಾನಿಯಾಗಿ ಸೆಮಿಗೆ ತಲುಪಿದೆ. ಹೀಗಾಗಿ ಈ 2 ತಂಡಗಳ ಸೆಮಿಫೈನಲ್ ಆಡಬೇಕಾಗಿತ್ತು ಇವತ್ತು. ಆದರೆ ಭಾರತ ಆಡಲ್ಲ ಅಂದಿದ್ದಕ್ಕೆ ಪಾಕ್ ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಹೀಗಾಗಿ ದಕ್ಷಿಣ ಆಫ್ರಿಕಾ ಹಾಗೂ ಆಸ್ಟ್ರೇಲಿಯಾ ಫೈನಲ್ ಆಡಲಿದ್ದು, ಗೆದ್ದ ತಂಡ ಪಾಕಿಸ್ತಾನ ವಿರುದ್ಧ ಆಗಸ್ಟ್ 2ರಂದು ಫೈನಲ್ ಅಲ್ಲಿ ಸೆಣಸಾಡಲಿದೆ. ಕಳೆದ ಬಾರಿ ನಡೆದಿದ್ದ ಟೂರ್ನಿಯಲ್ಲಿ ಭಾರತ ತಂಡ ಪಾಕಿಸ್ತಾನ ವಿರುದ್ಧವೇ ಗೆದ್ದು ಚಾಂಪಿಯನ್ ಆಗಿತ್ತು. ಆದರೆ ಈ ಸಲ ಭಾರತ ಆಡದೆ ಭಾರತೀಯರ ಮನಸ್ಸು ಗೆದ್ದಿದೆ. ಬಿಸಿಸಿಐನ ದಿಟ್ಟ ನಿರ್ಧಾರ, ಭಯೋತ್ಪಾದನೆ ಮತ್ತು ಕ್ರಿಕೆಟ್ ಒಟ್ಟಿಗೆ ಸಾಗಲು ಸಾಧ್ಯವಿಲ್ಲ ಎಂಬ ನಿಲುವಿನಲ್ಲಿ ಭಾರತೀಯ ಆಟಗಾರರಿದ್ದಾರೆ. ಈಗಾಗಲೇ ಭಯೋತ್ಪಾದಕ ದಾಳಿಯ ನಂತರ ಬಿಸಿಸಿಐ ಮುಂದಿನ ಟೂರ್ನಿಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನವನ್ನು ಒಂದೇ ಗುಂಪಿನಲ್ಲಿ ಸೇರಿಸಬಾರದು ಎಂದು ಐಸಿಸಿಗೆ ಪತ್ರವನ್ನು ಬರೆದಿತ್ತು. 2019ರ ಪುಲ್ವಾಮಾ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ನೇರವಾಗಿ ಕ್ರಿಕೆಟ್ ಆಡ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಏಷ್ಯಾ ಕಪ್ ನಡೆದಾಗ ಭಾರತ ಅಲ್ಲಿಗೆ ಹೋಗಲು ನಿರಾಕರಿಸಿತ್ತು. ಭಾರತ ತನ್ನ ಪಂದ್ಯವನ್ನು ಶ್ರೀಲಂಕಾದಲ್ಲಿ ಆಡಿತ್ತು. ಇದಾದ ಬಳಿಕ ಪಾಕಿಸ್ತಾನದಲ್ಲಿ ಚಾಂಪಿಯನ್ ಟ್ರೋಫಿ ನಡೆದಾಗಲೂ ಭಾರತ ಪಾಕಿಸ್ತಾನಕ್ಕೆ ಹೋಗದೆ ದುಬೈನಲ್ಲಿ ತನ್ನ ಪಂದ್ಯಗಳನ್ನು ಆಡಿ ಟ್ರೋಫಿಯನ್ನು ಗೆದ್ದುಕೊಂಡಿತ್ತು. ಅದೇ ರೀತಿ ಪಾಕಿಸ್ತಾನ ಕೂಡ ಭಾರತದಲ್ಲಿ ಆಡೋದಿಲ್ಲ ಎಂದು ನಿರ್ಧರಿಸಿದೆ. ಹೀಗಾಗಿ ಭಾರತದಲ್ಲಿ ನಡೆಯಬೇಕಾಗಿದ್ದ ಏಷ್ಯಾ ಕಪ್ ದುಬೈನಲ್ಲಿ ನಡೆಯಲಿದೆ. ಒಟ್ನಲ್ಲಿ ಭಾರತ ಮತ್ತು ಪಾಕ್ ಕ್ರಿಕೆಟ್ ಸಂಬಂಧ ಸಂಪೂರ್ಣವಾಗಿ ಹಳಿಸಿದೆ. ಭಾರತದ ಚಾಂಪಿಯನ್ಸ್ ಪಾಕ್ ವಿರುದ್ಧ ತೆಗೆದುಕೊಂಡಿರುವ ನಿರ್ಧಾರ ನಿಜಕ್ಕೂ ಮೆಚ್ಚುವಂಥದ್ದು. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.